ರಾಯರ ದಕ್ಷಿಣ ಈ ರಾಡಿನ ಎಲ್ಲ ಸಮಸ್ತ ಜನ ಪಡಿತಕ್ಕಂಥ ಆಸಕ್ತಿ ಇದೆ. ಹಂಗೆ ನಾವು ಒಬ್ಬರು ಭಕ್ತರು ರಾಯರ ಬಗ್ಗೆ ಅಪಾರವಾದಂಥ ಒಂದು ಗೌರವ ಆಶೀರ್ವಾದ ಕೋರ್ಕೊಂಡಿದ್ದೀವಿ ಅಷ್ಟೇ. ಈಗ ಬೆಳಗಾವಿ ಅಧಿವೇಶನ ಆರಂಭ ಆಗ್ತಾ ಇದೆ ನಾಳೆಯಿಂದ, ಮಾಡಕ್ಕೆ ಮುಂದಾಗಿದ್ದಾರೆ. ಏನು ನಂದೇನು ಭದ್ರಕೋಟೆ ಅಂತ ನಾನು ಯಾವಾಗಲೂ ಹೇಳ್ಕೊಂಡಿಲ್ಲ. ಜನ ಯಾವಾಗ ಯಾರಿಗೆ ಭದ್ರಕೋಟೆ ಕೊಡ್ತಾರೋ ಯಾವಾಗ ಭದ್ರಕೋಟೆನೇ ಅಂತ ನಿಮ್ಮದು. ಈಗ ಅವ್ರು ಹಾಸನದಲ್ಲಿ ಮಾಡೋದಾಯ್ತು, ಮಂಡ್ಯದಲ್ಲಿ ಅದಕ್ಕೆ ಮಾಡಕತ್ತಾರೆ ಅಂತ ಅರ್ಥ. ಮಾಡಲಿ. ಈಗ ನಾವು ಹಾಸನದಲ್ಲಿ ನಮ್ಮಲ್ಲಿ ಒಬ್ಬರು ಶಾಸಕರಿದ್ದಾರೆ ಮತ್ತು ಅವರು ಕಳೆದ ಹಳೆ ಮೈಸೂರಿನಲ್ಲಿ ನಾವು ಮಾಡಿದ್ದು ಸಭೆ. ಮೈಸೂರು ಮಂಡ್ಯಕ್ಕೆ ಭಾಳ ಹತ್ರ, ಹಂಗೆ ಹಾಸನದಲ್ಲಿ ಮಾಡಿದ್ದೀವಿ ನಾವು. ಏಕೆಂದರೆ ಕಳೆದ 1.5 ವರ್ಷದಿಂದ ಅವ್ರ ಟೀಕೆ ಟಿಪ್ಪಣಿಗಳಿಗೆ ಉತ್ತರ ಕೊಡಬೇಕಲ್ಲ. 3 ಜನನ ನಾವು ಗೆಲ್ಲಿಸಿ ಸರಿ. ಏನು ನೀವು ಹೇಳಿದ್ರಿ ಒಂದೇ ಗೆಲ್ಲೋದು ಸಾರ್ ಅಂತ, ಅದು 50-50 ಅಂದಿದ್ರಿ ಮಾಧ್ಯಮ ಸ್ನೇಹಿತರು. ಸಂಡೂರು ಏನೋ ಸ್ವಲ್ಪ ಹತ್ತಿರದಲ್ಲಿ ಗೆಲ್ಬೋದು ಸರ್, ಸಿಗ್ಗಾವಿ ಅಂತೂ ಸಾಧ್ಯ ಇಲ್ಲ, ಚನ್ನಪಟ್ಟಣ ನೀವು ಹತ್ರಕ್ಕೆ ಹೋಗೋಕ್ಕಾಗಲ್ಲ ಸರ್ ಅಂತ ಹೇಳಿ ಬರೆದುಬಿಟ್ರು ನಮಗೆ ಎಲ್ಲ ಇದೇನಪ್ಪ ಗೆಲ್ತದೆ ಅಂತ ನಾವು ಚುನಾವಣೆ ಮಾಡಿದ್ರೆ ಹಿಂಗೆ ಹೇಳ್ತಾರಲ್ಲ ಅಂತ ಆಶ್ಚರ್ಯ ಆಗಿದೆ. ಯೋಗೇಶ್ ಹೇಳಿದ್ದು ಬೇರೆ, ಅವರು ಹೇಳಿದ್ರು, ನೀವು ಹೇಳ್ತಿದ್ದು ನೋಡಿಬಿಟ್ಟು ನಾವು ಚುನಾವಣೆಗಿಂತ ಮೊದಲೇ ರಿಸಲ್ಟ್ಗಿಂತ ಮೊದಲೇ ಯಾಕೆ ಹೇಳ್ಕೋಬೇಕು ಅಂತ ಹೇಳಿದರು. ಬಟ್ ರಿಸಲ್ಟ್ ಬರುತ್ತೆ ಅಂತ ಗೊತ್ತಿದ್ರು ನಮಗೆ ಗಾಬರಿ ಹಿಡಿಸಿದ್ರಿ. 3 ಜನ ಗೆದ್ದದ್ದು ನಾವು ಒಂದು ರೀತಿ ಸಂದೇಶ ಮಾಡಬೇಕಾಯ್ತು, ಮಾಡಿದ್ದೀವಿ. ಅವರು ಮಂಡ್ಯದಲ್ಲಿ ಯಾಕೆ ಸಭೆ ಮಾಡ್ತಾರೆ ಏನೋ ನಮಗೆ ಗೊತ್ತಿಲ್ಲ. ಒಂದು ಕಡೆ ಈಗ 1 ತಿಂಗಳಿಂದ ನಿಖಿಲ್ ಸೋತಿದ್ದಾರೆ. ಸೊ ಇನ್ನೊಂದು ಕಡೆ ಅವರು ಹುಟ್ದಬ್ಬ ಅಂತಾರೆ, ಇನ್ನೊಂದು ಕಡೆ ಕೌಂಟ್ರು ಅಂತಾರೆ. ನಿಖರವಾಗಿ ಯಾವುದಕ್ಕೆ ಸಭೆ ಮಾಡ್ತಾರೆ ಮಾಡಿ, ಅವರೇನು ಒಂದು ರಾಜಕೀಯ ಪಕ್ಷ ಸಭೆ ಮಾಡೋ ವಿಚಾರದಲ್ಲಿ ನಮ್ದೇನು ಗೊಂದಲ. ಅಲ್ಲ, ನಿಮ್ಮ ಪಕ್ಷದಲ್ಲಿ CM ರೇಸ್ಗಾಗಿ ಎಷ್ಟು ಜನ ಇದ್ದಾರೆ ಸರ್? ವಿಜೇಂದ್ರ ಹೇಳ್ತಿದ್ದಾರೆ 8 ಜನ ಇದ್ದಾರೆ. ಸರಿ, ಅವ್ರು ವಿಜೇಂದ್ರನ ನಮ್ಮ CM ತೀರ್ಮಾನ ಮಾಡೋರು? ವಿಜೇಂದ್ರನೋ ಅಥವಾ ಕುಮಾರಸ್ವಾಮಿನೋ ಅದು ಅಶೋಕ ತೀರ್ಮಾನ ಮಾಡೋಕ್ಕಾಗತ್ತಾ? ನಮ್ಮಲ್ಲಿ ಮುಖ್ಯಮಂತ್ರಿ ಯಾರು ಇರಬೇಕು, ಯಾರು ಮುಂದುವರಿಬೇಕು ಅನ್ನೋದನ್ನು ನಮ್ಮ AICC ಇದೆ, ಶಾಸಕಾಂಗ ಸಭೆ ಇದೆ, ಅವ್ರು ತೀರ್ಮಾನ ಮಾಡ್ತಾರೆ. ವಿಜೇಂದ್ರನಿಗೆ ಬೇರೆ ಸಂಘಟನೆ ಮಾಡಲಿ ಅಥವಾ ಇಲ್ಲ ಆಡಳಿತದ ಸಂದರ್ಭದಲ್ಲಿ ಏನಾದರೂ ಸಣ್ಣ ಪುಟ್ಟ ದೋಷಗಳಿದ್ದರೆ ಅದನ್ನು ನಮ್ಮ ಗಮನಕ್ಕೆ ತರಲಿ, ಹೋರಾಟ ಮಾಡಲಿ, ಅದ್ರ ಬಗ್ಗೆ ನಾವು ಹೆಚ್ಚು ಕೊಡ್ತೀವಿ. ನಮ್ಮಲ್ಲಿ ಗೊಂದಲ ಇಲ್ಲ. AICC ನಮ್ಮಲ್ಲಿರ್ತಕ್ಕಂಥ ಒಂದು ಸಿಸ್ಟಮ್ ಇದೆ ಪಾರ್ಟಿನಲ್ಲಿ. ಪಾರ್ಟಿ ಸಿಸ್ಟಮ್ ಏನು ಹೇಳುತ್ತೆ ಹಂಗೆ ನಡ್ಕೊಂಡು ಹೋಗುತ್ತೆ. ಯಾವಲ್ಲೂ ನಮ್ಮಲ್ಲಿ ಮುಖ್ಯಮಂತ್ರಿಗೆ ರೇಸು ಇಲ್ಲ, ಗೊಂದಲನೂ ಇಲ್ಲ. ಯಾವಾಗ ಏನು ತೀರ್ಮಾನ ಪಾರ್ಟಿ ಕೊಡುತ್ತೆ ಆ ತೀರ್ಮಾನ. ಪರಮೇಶ್ವರ್ ಹೇಳಿಕೆ ಬಗ್ಗೆ ಏನಂತಾರೆ? ಹೊಸ ಕಾಂಗ್ರೆಸ್ ಶಾಸಕರು ಯಾಕೆ 152 ತೊಗರಿ ಬೀಜ ಏನಿದೆಯೋ ಅದು ಮಾತ್ರ ಕಳಪೆ ಅನ್ನೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸರ್. ಈಗ ಇವ್ರ ಮೇಲ್ನೋಟಕ್ಕೆ ಇದೆ ಅಂತೇಳಿ ಚರ್ಚೆ ಆಗಿದ್ಮೇಲೆ ನಾವು ಸೈನ್ಸಿಸ್ಟನ್ನು ಕಳಿಸಿ ಅದನ್ನು ಸಂಪೂರ್ಣ ಟೆಸ್ಟ್ ಮಾಡಿಸಿದ್ದೀವಿ. ಅದರಲ್ಲಿ ಸೀಡ್ಸ್ ನಾವೇನು ವಿತರಣೆ ಮಾಡಿದ್ದೀವಿ ಅದರಿಂದ ಯಾವುದೇ ಥರದ ಆ ಸೀಡ್ಸಿಂದ ಇಲ್ಲ ಅಂತೇಳಿ ನಮ್ಗೆ ವರದಿ. ಕಾಯಿ ಯಾಕೆ ಕಟ್ಟಿಲ್ಲ ಸರ್? ತೊಗರಿ ಕಾಯಿ ಹೇಳೋದಲ್ಲಪ್ಪ, ಗಿಡ ಬೆಳ್ಕೊಂಡಿದೆ. ಒಂದು ನಿಮಿಷ ಕೇಳಬೇಕು. ನೀವು ಹೇಳಿದ ಕ್ವಶನ್ಗೆ ಉತ್ತರ ಹೇಳೋಕ್ಕಾರು ಬಿಡ್ಬೇಕಲ್ಲಮ್ಮ. ಸೊ ಕಾಲಕ್ಕೆ ಎನ್ವೈರನ್ಮೆಂಟಲ್ ಬದಲಾವಣೆ ಆಗುತ್ತೆ. ಈ ಸರಿ ಏನಾಗುತ್ತೆ, ಇಬ್ನಿ ಬೇಗ ಬಿದ್ದಿದೆ, ಅದರಿಂದ ಅದು ಕಾಳು ಕಟ್ಟಿಲ್ಲ ವಿನ ನಮಗೆ ಸೈನ್ಸಿಸ್ಟ್ ಮೂಲಕ ಈಗ ನಾನು ನೀವು ಚರ್ಚೆ ಮಾಡೋದು ಒಂದು ಕಡೆ, ಅದಕ್ಕೆ ಒಂದು ಟೆಕ್ನಿಕಲ್ ರಿಪೋರ್ಟ್ ಬೇಕಲ್ಲ, ಟೆಕ್ನಿಕಲ್ ರಿಪೋರ್ಟ್ ತರಿಸಿದ್ದೀವಿ, ರಿಪೋರ್ಟ್ ಕೊಡೋಣ. ಸರ್, ಈಗ ಮಂಡ್ಯದಲ್ಲಿ ಒಂದು ನಿಮ್ಮ ಚಲುವರಾಯಸ್ವಾಮಿ ಭದ್ರಕೋಟೆಯಲ್ಲಿ ಈ ಯತ್ನಾಳರು ಏನು ಮಾತಾಡ್ತಾರೆ, ಅವ್ರ ಪಕ್ಷದ ಬಗ್ಗೆ ಹೋರಾಟ ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಸರ್ಕಾರದ ವಿರುದ್ಧ ಏನು ಪಾಪ ಅವ್ರಿಗೂ ಪುರ್ಸತ್ತಿಲ್ಲ, ಬ್ಯುಸಿ. ಒಕ್ಕು 2,500 ನೋಟಿಸ್ ಕೊಟ್ಟಿರೋದು BJP ಅವ್ರ ಕಾಲದಲ್ಲಿ. ಇದನ್ನೇ ಹಿಡ್ಕೊಂಡು ಈಗ ಕೆಲವು ನೋಟಿಸ್ ಕೊಡೋಕ್ಕೆ ಹೋದಾಗ ನಮ್ಮ ಮುಖ್ಯಮಂತ್ರಿಗಳು ನೇರವಾಗಿ ಹೇಳಿದ್ದಾರೆ ನಿಲ್ಲಿಸಬೇಕು, ವಿಡ್ರಾ ಮಾಡಬೇಕು ಅಂತ. ನಾವು ಸಾರ್ವಜನಿಕ ರೈತರ ಪರವಾಗಿದ್ದೀವೋ, BJPಯವರು ಜನತಾದಳದ ರೈತರ ಪರವಾಗಿದ್ದಾರೆ ಅಂತ ಯೋಚನೆ ಮಾಡಬೇಕಲ್ಲ. ಅಲ್ಲ, ರೈತರ ಪರವಾಗಿ ಅಂತ ಮಾತಾಡ್ತೀವಿ ಸರ್. ರಾಜ್ಯದಲ್ಲಿ ಕಳಪೆ ತೊಗರಿ ಬೀಜ ಈಗಾಗಲೇ ಹೌದು ಹೇಳ್ತೀನಿ, ತೊಗರಿ ಬೀಜ ಕಳಪೆ ಬೀಜ ಕೊಟ್ಟಿಲ್ಲಪ್ಪ. ಅಲ್ಲಿ ಯಾವ್ದು ಹೇಳಿರ್ತಾರೋ ಅದಕ್ಕೆಲ್ಲ ಕೌಂಟರ್ ಮಾಡೋದಕ್ಕೆ ಅಧಿಕಾರ ಹಂಚಿಕೆ ಪವರ್ ಶೇರಿಂಗ್ ಒಪ್ಪಂದ. ಈಗ ನಮ್ಮ ಪಾರ್ಟಿನಲ್ಲಿ ಒಂದು ಸಿಸ್ಟಮ್ ಇದೆ. ಆಕಸ್ಮಿಕವಾಗಿ ಯಾರು ಹಿರಿಯ ಸಚಿವರು ಮಾತನಾಡಿದ್ರೆ ಅದಕ್ಕೆಲ್ಲ ನಾವು ಉತ್ತರ ಕೊಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಅದು ಬದಲಾವಣೆ ಅಥವಾ ಕರೆಕ್ಷನ್ ಮಾಡ ಅದೇನಿದ್ರೂ AICC ಇದೆ, KPCC ಇದೆ, ಮುಖ್ಯಮಂತ್ರಿ ಇದ್ದಾರೆ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಒಂದೇ ನಿಮಿಷ ಸರ್. Ashwavega English News. Coming soon. Your channel, your voice, your trust.